ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿ ಯು ಜಗನ್ ಬ್ಲಾಗ್ಸ್. ಫ್ರೆಂಡ್ಸ್, ಇತ್ತೀಚಿನ ಒಂದು ವಿಶೇಷ ಸುದ್ದಿ ಬಂತು. ಏನು ಅಂತ ಹೇಳಿದ್ರೆ, ಗುಂಡಾಪುರದ ಉಡುತೋರೆ ಹಳ್ಳ ಜಲಾಶಯದಲ್ಲಿ ಹಿನ್ನೀರಿನಲ್ಲಿ ಕೆಸರಲ್ಲಿ ಹೂತೋಗಿ ನಿತ್ರಾಣಗೊಂಡಿರುವಂಥ 3 ಆನೆಗಳು. ಈ ಆನೆಗಳನ್ನ ಡಾಕ್ಟರ್ ರಮೇಶ್ ಅವರು ಬೋಟ್ ಮತ್ತು ಟ್ರ್ಯಾಕ್ಟರ್ ಬಳಸಿ ಆಚೆ ತೆಗೆದಿದ್ದಾರೆ. ಇದರಲ್ಲಿ 2 ಆನೆಗಳು ಕಾಡಿಗೆ ಹೋಗಿವೆ. ಒಂದು ಆನೆ ಸ್ವಲ್ಪ ತುಂಬ ಆಯಾಸದಿಂದ ನಿತ್ರಾಣಗೊಂಡಿದೆ. ನಿತ್ರಾಣಗೊಂಡಂಥ ಆನೆಗೆ ಅಲ್ಲೇ ನಾವು ಇಂಜೆಕ್ಷನ್ ಮತ್ತು ಗ್ಲುಕೋಸ್ ಏನೆಲ್ಲ ಕೊಡಬೇಕು, ಪ್ರಥಮ ಚಿಕಿತ್ಸೆಯನ್ನು ಡಾಕ್ಟರ್ ರಮೇಶ್ ಅವರು ಇನ್ನೂ ಅಲ್ಲೇ ಕೊಡ್ತಾ ಇದ್ದಾರೆ ಮತ್ತು ಅಲ್ಲೇ ಸ್ಟೇ ಆಗಿದ್ದಾರೆ. ಮತ್ತು ಅವರಿಗೆ ನಾಳೆಗೇನು ತೊಂದರೆ ಆಗಬಾರ್ದು ಅಂತೇಳಿ ನಮ್ಮ ಕಬಿನಿಯ ಆನೆ ಮಹೇಂದ್ರ ಸೀತ ಅಲ್ಲಿ ಹೋಗಿ ತಲುಪಿದೆ. ನಾಳೆ ಏನಾದರೂ ಹೆಚ್ಚಿನ ಇದಕ್ಕೆ ಏನಾದರೂ ಸಹಾಯಕ್ಕೆ ಬೇಕಾದರೆ ಮಹೇಂದ್ರನ ಬಳಸಿಕೊಂಡು ಈ ಆನೆಗೆ ಟ್ರೀಟ್ಮೆಂಟ್ ಕೊಡುವಂಥ ಕೆಲಸಕ್ಕೆ ಡಾಕ್ಟರ್ ರಮೇಶ್ ಅವರು ಬಳಸಿಕೊಳ್ಳಲಿದ್ದಾರೆ. ಈ ಗುಂಡಾಪುರದ ಉಡುತೋರೆ ಹಳ್ಳದ ಜಲಾಶಯ ಏನಿದೆ, ಅದು ಸ್ವಲ್ಪ ಕೆಸರು ಮತ್ತು ಹೂಳಿಂದ ತುಂಬಿ ಹೋಗಿದೆ. ಆನೆಗಳು ನೀರು ಕುಡಿಯೋಕ್ಕೆ ಬಂದು ಅದರಲ್ಲಿ ಹೂತ ಕೊಂಡಿದ್ದಾವೆ. ಅವುಗಳನ್ನ ಈಗ ರಕ್ಷಣೆ ಮಾಡಿದ್ದಾರೆ. ಮತ್ತು ತುಂಬ ಖುಷಿಯಾದಂಥ ವಿಚಾರ ಅಂತ ಹೇಳಿದ್ರೆ, ನಿನ್ನೆ ನಾವು ನೋಡ್ಬೋದು, ಒಂದು ಹುಲಿ ಕ್ಯಾಪ್ಚರ್ ಸಹಿತ ಡಾಕ್ಟರ್ ರಮೇಶ್ ಅವರು ಸರಗೂರು ಭಾಗದಲ್ಲಿ ಮಾಡಿರ್ತಾರೆ. ಅವ್ರಿಗೆ ದಿನನಿತ್ಯವೂ ಕೆಲಸ. ಆದರೆ ಕೆಲವೊಂದು ವೀಡಿಯೋಗಳನ್ನ ನಾವು ಹಾಕ್ತಿರ್ಬೇಕಾದ್ರೆ ನಮಗೆ ಒಂದು ಸ್ವಲ್ಪ ಬ್ಯಾಡ್ ಕಾಮೆಂಟ್ಸ್ಗಳೆಲ್ಲ ಹಾಕೋದು, ಏನೋ ಒಂಥರದಲ್ಲಿ ಪರವಾಗಿ ಅಂತೆಲ್ಲ ಹೇಳಿ ಇದು ಮಾಡ್ತಾರೆ. ಅವ್ರಿಗೊಂದು ಮುಖ್ಯಮಂತ್ರಿಗಳ ಚಿನ್ನದ ಪದಕ ಬಂದಿರ್ಬೋದು. ಪದಕ ಬಂದಂಥ ಸಂದರ್ಭದಲ್ಲೂ ಅಷ್ಟೇ ಯಾರಿಗೂ ಸುಮ್ಮನೆ ಕೇಳಿ ಪಡೆಯೋದಕ್ಕಾಗಲ್ಲ. ಅವರ ಸಾಹಸ, ಅವರ ಕೆಲಸ ಎಲ್ಲವನ್ನು ನೋಡೇ ಕೊಡೋದು ಇಲಾಖೆಯಲ್ಲಿ. ಸುಮ್ಮನೆ ಯಾರಿಗೂ ಹಂಗೆ ಕೊಟ್ಟು ಬಿಡೋಕ್ಕಾಗಲ್ಲ. ಡಾಕ್ಟರ್ ರಮೇಶ್ ಅವರು ಇದೇ ಥರ ಮತ್ತು ಅವರ ಜೊತೆಗಿರುವ ಮತ್ತೆ ಇರುವಂಥ ವೈದ್ಯರು, ಶಾರ್ಪ್ ಶೂಟ್ರ್ಗಳು ಎಲ್ಲರಿಗೂ ಸಿಗುವಂತಾಗಲಿ. ಎಲ್ಲರೂ ಸಹ ಕಷ್ಟಪಟ್ಟೆ ಎಲ್ಲನೂ ಪಡೆಯೋಕ್ಕೆ ಸಾಧ್ಯ. ಒಳ್ಳೆಯ ಹೆಸರು ಪಡೆಯೋದಾದರೂ ತುಂಬ ಕಷ್ಟಪಟ್ಟೆ ಈ ಥರದಲ್ಲೆಲ್ಲ ಪ್ರಶಸ್ತಿ ಆಗಿರ್ಬೋದು, ಕೆಲಸ ಮೇಯ್ನ್ ಮುಖ್ಯ ಕೆಲಸಕ್ಕೆ ನಾವು ಯಾಕೆ ಅಂತ ಹೇಳಿದ್ರೆ, ಇದೇ ಡಾಕ್ಟರ್ ರಮೇಶ್ ಅವರು ನಮ್ಮ ಕೊಡಗಿನ ವಿರಾಜಪೇಟೆ ಭಾಗದಲ್ಲಿ ಒಂದು ಚಿರತೆ ಉರುಳಿಗೆ ಸಿಕ್ಕಾಕೊಂಡಿರ್ತದೆ. ಆ ಸಂದರ್ಭದಲ್ಲಿ ತಾವೇ ಖುದ್ದು ಕತ್ತಿ ಎತ್ಕೊಂಡು ಏನು ಬಲೆ ಮತ್ತು ಆ ಬೇಲಿಯಲ್ಲಿ ಸಿಕ್ಕಾಕೊಂಡಿದ್ದ ತಂತಿಯನ್ನೆಲ್ಲ ಬಿಚ್ಚಿ, ಅಷ್ಟು ಜನ ಇದ್ರೂ ಅವರು ಹತ್ತಿರದಲ್ಲಿದ್ದರು, ಅವರೇ ಮಾಡ್ತಾರೆ. ಅದಕ್ಕೆ ನಮಗೆ ಅವರ ಮೇಲೆ ಒಲವು ಹೆಚ್ಚು. ಅವರು ತುಂಬ ಕಷ್ಟಪಟ್ಟು ತುಂಬ ಕೆಲಸಗಳನ್ನು ಯಾವುದೇ ಅಂಜಿಕೆ ಅಡೆತಡೆ ಇಲ್ಲದೆ ಮಾಡ್ತಾರೆ. ಅವರು ಮುಂದಿನ ದಿನಗಳಲ್ಲಿಯೂ ಸಹ ಇದೇ ಥರದ ಕೆಲಸವನ್ನು ಮತ್ತಷ್ಟು ಕೆಲಸಗಳನ್ನೆಲ್ಲ ಮಾಡಿಕೊಂಡು ಅವರನ್ನು ನೋಡಿಕೊಂಡು ಇತರ ಎಲ್ಲ ವೈದ್ಯ ಸಿಬ್ಬಂದಿಗಳು ಯಾರಲ್ಲಿದ್ದಾರೆ ಎಲ್ಲರೂ ಸಹ ಕೆಲಸಗಾರರೇ. ಆದರೆ ಇನ್ನಷ್ಟು ಹೆಚ್ಚು ಶ್ರಮಪಟ್ಟು ಇನ್ನಷ್ಟು ಹೆಸರು ಗಳಿಸಿ ಕರ್ನಾಟಕದ ಅರಣ್ಯ ಇಲಾಖೆಯಲ್ಲಿ ಕೀರ್ತಿ ಪತಾಕೆ ದೇಶಕ್ಕೆ ಯಾರಿದೆ. ಅದೇ ರೀತಿ ಮೊನ್ನೆಯೂ ಸಹ ಹಿಮಾಚಲ ಪ್ರದೇಶದಲ್ಲಿ ತುಂಬ ಸಾಹಸಮಯವಾಗಿ 2 ಆನೆನ ಕ್ಯಾಪ್ಚರ್ ಮಾಡಿದ್ದಾರೆ. ಅದು ನೋಡಲಿಕ್ಕೆ ಸ್ಥಳೀಯ ಆನೆ ಅಲ್ಲ, ಅಲ್ಲಿ ಆನೆಗಳನ್ನು ಬಳಸಿಕೊಂಡು ಕೇವಲ 12 ಮಂದಿಯ ತಂಡವನ್ನು ಕಟ್ಟಿಕೊಂಡು ಹೋಗಿ ಅಲ್ಲಿ ತುಂಬ ಸಾಹಸ ಮಾಡಿ 2 ಆನೆಗಳನ್ನು ಹಿಡಿದು ಎಲ್ಲ ಥರದ ಇನ್ಸ್ಟ್ರಕ್ಷನ್ನ ಕೊಟ್ಟು, ಏನು ಚಿಟ್ಟೆಪ್ ಸರ್ ಕೆಲಸ ಮಾಡ್ತಿದ್ರು ಅದೇ ಮಟ್ಟದಲ್ಲಿ ಇವರು ಸಹ ಕೆಲಸ ಮಾಡ್ತಿದ್ದಾರೆ. ಇವರಿಗೆ ನಾವು ನೋಡಿದ ಮಟ್ಟಿಗೆ ಇವರಿಗೆ ಪ್ರಾಣಿ ಪ್ರೀತಿ ಹೆಚ್ಚಿದೆ. ಎಲ್ಲರಿಗೂ ಎಲ್ಲ ಕೆಲಸ ಬರಲ್ಲ, ಆದರೆ ಇವರ ಸಾಹಸ ಮಾತ್ರ ತುಂಬ ಸಂತೋಷ ಪಡುವಂಥದ್ದು. ಹೀಗೆ ಅವರು ಮತ್ತಷ್ಟು ಉತ್ತುಂಗಕ್ಕೇರಲಿ ಅಂತೇಳಿ ಕೇಳಿಕೊಳ್ತೇನೆ. ಫ್ರೆಂಡ್ಸ್, ಏನಾದರೂ ಕಮೆಂಟ್ಸ್ ಮಾಡಬೇಕಾದ್ರೆ ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.